ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ಜಿಯೋ ಕೊನೆಗೂ ಲಾಂಚ್ ಮಾಡಿದ ಒಂದಿಷ್ಟು ಸಿಹಿ ಸುದ್ದಿಗಳಿದ್ದಾವೆ. ಈ ಸುದ್ದಿಗಳನ್ನು ಕೇಳಿದರೆ ನೀವು ತುಂಬಾ ಖುಷಿ ಪಡ್ತೀರಾ ಮತ್ತು ಈ ಎಲ್ಲ ನ್ಯೂಸ್ಗಳಿಂದ ನಿಮಗೆ ತುಂಬಾ ಲಾಭ ಇದೆ. ಹಾಗಾದ್ರೆ ನಿಮಗೆ ಆ ನ್ಯೂಸ್ಗಳು ಯಾವ್ಯಾವು ಅಂತ ತಿಳ್ಕೊಬೇಕಂತ ಆಸೆ ಇದ್ರೆ ಈ ವಿಡಿಯೋನ ಮುಗಿಯ ತನಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ಗಳೇ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗಾದರೆ ಜಿಯೋ ಕಡೆಯಿಂದ ಲಾಂಚ್ ಆದ ಮೊದಲೇ ಒಂದು ಸುದ್ದಿ ಏನಪ್ಪ ಅಂತಂದರೆ ಅದೇ ಜಿಯೋ ನ್ಯೂಸ್ ಆ್ಯಪ್. ಈ ಒಂದು ಆ್ಯಪ್ 6-7 ತಿಂಗಳ ಹಿಂದೆನೇ ಲಾಂಚ್ ಆಗಿತ್ತು, ಆದರೆ ಅಫಿಷಿಯಲ್ ಆಗಿ ಯಾರಿಗೂ ಲಾಂಚ್ ಮಾಡಿದ್ದಿಲ್ಲ. ಈಗ ಇದನ್ನು ಪ್ಲೇಸ್ಟೋರ್ ಮುಖಾಂತರ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ನೀವೀಗ ಈ ಒಂದು ಆ್ಯಪ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಬೋದು. ನೀವು ಪ್ಲೇಸ್ಟೋರ್ಗೆ ಹೋಗಿ ಜಿಯೋ ನ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಾಕು, ಈ ರೀತಿ ಬರುತ್ತೆ. ಮತ್ತು ಈ ಜಿಯೋ ನ್ಯೂಸ್ ಆ್ಯಪ್ನಲ್ಲಿ ನಿಮಗೆ ಏನೇನು ಲಾಭ ಇದೆ ಅಂತ ತಿಳ್ಕೊಬೇಕಂದ್ರೆ ಇಲ್ಲಿದೆ ನೋಡಿ. ಇದರಲ್ಲಿ ನಿಮಗೆ, ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಸ್ಟೂಡೆಂಟ್ಗೆ ಬೇಕಾದ ಎಲ್ಲ ಒಂದು ಸುದ್ದಿಗಳು ಸಿಗ್ತವೆ ಮತ್ತು ನೀವು ಜಾಬ್ ಹುಡುಕ್ತಾ ಇದ್ರೆ ಜಾಬ್ನ ಒಂದು ಸುದ್ದಿಗಳು ಸಿಗ್ತವೆ. ಇಡೀ ರಾಜ್ಯದಲ್ಲಿ ಮತ್ತು ಇಡೀ ರಾಷ್ಟ್ರದಲ್ಲಿ ಏನೇನಾಗ್ತದೆ ಎಲ್ಲ ಸುದ್ದಿಗಳು ಸಿಗ್ತವೆ. ಇದರಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಬಹುದು ಮತ್ತು ಇದು ನಿಮಗೆ ಈಸಿಯಾಗಿ ಯೂಸ್ ಮಾಡೋಕೆ ಬರುತ್ತೆ. ಆ ರೀತಿಯಲ್ಲಿ ಈ ಒಂದು ಮೆನು ಕೂಡ ಇದೆ ಮತ್ತು ಇದರಲ್ಲಿ 150ಕ್ಕಿಂತ ಹೆಚ್ಚು ಲೈವ್ ಚಾನಲ್ ಕೂಡ ಇರ್ತವೆ. ನಿಮಗೆ ಯಾವ ಒಂದು ಚಾನಲ್ನ ನೋಡಬೇಕೋ ಆ ಚಾನಲ್ನ ನೀವು ಲೈವ್ ಆಗಿ ನೋಡ್ಬೋದು. ಮತ್ತು ಇದರಲ್ಲಿ ನಿಮಗೆ ಕ್ವಿಕ್ ಅಪ್ಡೇಟ್ಸ್ ಆಗಿ ಒಂದಿಷ್ಟು ವಿಡಿಯೋಗಳನ್ನು ಕೊಡ್ತಾ ಇರ್ತಾನೆ, ಆ ವಿಡಿಯೋಸ್ನ ಕೂಡ ನೀವು ನೋಡ್ಬೋದು. ಮತ್ತು ಇದರಲ್ಲಿ 250ಕ್ಕಿಂತ ಹೆಚ್ಚು ನ್ಯೂಸ್ ಪೇಪರ್ಗಳು ಇರ್ತವೆ. ನಿಮಗೆ ಯಾವ ನ್ಯೂಸ್ ಪೇಪರ್ ಬೇಕೋ ಆ ನ್ಯೂಸ್ ಪೇಪರ್ನ ನೀವು ಓದ್ಬೋದು. ಮತ್ತು 800ಕ್ಕಿಂತ ಹೆಚ್ಚು ಮ್ಯಾಗಝಿನ್ಸ್ ಇರ್ತವೆ ಮತ್ತು 15ಕ್ಕಿಂತ ಹೆಚ್ಚು ಕ್ಯಾಟಗರಿಗಳು ಇರ್ತವೆ. ಅದರಲ್ಲಿ ಮ್ಯಾಗಝಿನ್ಸ್ಗಳಲ್ಲಿ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಯಾವ ಒಂದು ಮ್ಯಾಗಝಿನ್ ಓದಬೇಕು ಆ ಒಂದು ಮ್ಯಾಗಝಿನ್ನ ಓದ್ಬೋದು ನೀವು. ಮತ್ತು ನಿಮಗೆ ಯಾವ ಒಂದು ಕ್ಯಾಟಗರಿಯಲ್ಲಿ ಏನೇನು ನ್ಯೂಸ್ ನೋಡಬೇಕು ಆ ನ್ಯೂಸ್ಗಳನ್ನು ಅಷ್ಟೇ ನೀವು ಸೆಲೆಕ್ಟ್ ಮಾಡ್ಬೋದು. ಬೇರೆ ಎಲ್ಲ ನ್ಯೂಸ್ಗಳನ್ನು ಡಿಸೇಬಲ್ ಕೂಡ ಮಾಡ್ಬೋದು. ನಿಮಗೆ ಯಾವ ನ್ಯೂಸ್ ಬೇಡ ಆ ನ್ಯೂಸ್ನ ಡಿಸೇಬಲ್ ಕೂಡ ಮಾಡ್ಬೋದು. ಈ ರೀತಿಯ ಇನ್ನೂ ಹಲವಾರು ಒಂದು ಲಾಭಗಳು ಈ ಒಂದು ಆ್ಯಪ್ನಲ್ಲಿ ಇದೆ. ಮತ್ತು ಜಿಯೋ ಕಡೆಯಿಂದ ಲಾಂಚ್ ಆದ ಎರಡನೇ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ ಅದೇ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಅಂತೇಳಿ. ನಿಮಗೆ ಮಾರ್ಚ್ನಲ್ಲಿ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಸಿಕ್ಕಿರ್ಬೋದು. ಒಂದು ವೇಳೆ ಸಿಕ್ಕಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಏಪ್ರಿಲ್ನ ಸ್ಟಾರ್ಟಿಂಗ್ ದಿನಗಳಲ್ಲಿ ಸಿಗ್ತಾ ಇದೆ ಮತ್ತು ಯಾರಿಗೆ ಸಿಕ್ಕಿದೆ ಅವ್ರಿಗೆ ಏಪ್ರಿಲ್ನ ಕೊನೆಯ ದಿನಗಳಲ್ಲಿ ಸಿಗ್ತಾ ಇದೆ. ಆದರೆ ಈಗ ಅವರು ಒಂದು ಡೇಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆ ಡೇಟ್ನಲ್ಲಿ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಈಗ ಮಾರ್ಚ್ನಲ್ಲಿ ಯಾರಿಗೆ ಸಿಕ್ಕಿದ್ದಿಲ್ಲ ಅವರಿಗೆ ಏಪ್ರಿಲ್ 10, ಏಪ್ರಿಲ್ 15, ಏಪ್ರಿಲ್ 20ರವರೆಗೆ ಅವರಿಗೆ ಈ ಒಂದು ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಸಿಗುತ್ತಾ ಹೋಗುತ್ತೆ. ಮತ್ತು ಯಾರಿಗೆ ಮಾರ್ಚ್ನಲ್ಲಿ ಸಿಕ್ಕಿತ್ತು ಅವರಿಗೆ ಈ ತಿಂಗಳ ಕೊನೆಯಲ್ಲಿ ಅಂದರೆ ಮಾರ್ಚ್ 25 ಮತ್ತು ಮಾರ್ಚ್ 27 ಈ 2 ಡೇಟ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ನಿಮಗೆ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಆಕ್ಟಿವ್ ಆಗಿದೆವಾ ಇಲ್ಲ ಅಂತ ನೀವು ಚೆಕ್ ಮಾಡೋದಕ್ಕೆ ನೀವು ನಿಮ್ಮ ಮೊಬೈಲಲ್ಲಿ ಮೈ ಜಿಯೋ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರ ನಿಮ್ಮ ಮೊಬೈಲ್ ಮುಖಾಂತರ ರಿಜಿಸ್ಟರ್ ಮಾಡ್ಕೊಳ್ಳಿ. ಜಿಯೋ ನಂಬರ್ ಮುಖಾಂತರ ರಿಜಿಸ್ಟರ್ ಮಾಡಿದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದ್ಮೇಲೆ ನೀವು ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ. ಅದಾದ್ಮೇಲೆ ಮೈ ಪ್ಲಾನ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಅಂತೇಳಿ ಒಂದು ಪ್ಯಾಕ್ ಕಾಣುತ್ತೆ. ಆ ಪ್ಯಾಕ್ ಇದ್ರೆ ನಿಮಗೆ ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ಸಿಕ್ಕಿದೆ ಅಂತ. ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ ವೇಟ್ ಮಾಡಿ, ಈ ತಿಂಗಳ ಎಂಡಿಂಗ್ ನಲ್ಲಿ ಎಲ್ಲರಿಗೂ ಕೊಡ್ತಾನೆ. ಇಲ್ಲಿ ನೀವು ನೋಡಬಹುದು ನನಗೆ ಮಾರ್ಚ್ನಲ್ಲಿ ಸಿಕ್ಕಿದ್ದಿಲ್ಲ, ಅದಕ್ಕೆ ನನಗೆ ಏಪ್ರಿಲ್ 9ರಿಂದ ಈ ಒಂದು ಪ್ಯಾಕ್ ಆಕ್ಟಿವ್ ಆಗಿದೆ ಮತ್ತು ನಾಳೆ ಅಂದ್ರೆ ಏಪ್ರಿಲ್ 13ಕ್ಕೆ ಎಕ್ಸ್ಪೈರ್ ಆಗುತ್ತೆ. ಮತ್ತು ಕೊನೆಯದಾಗಿ ಜಿಯೋ ಕಡೆಯಿಂದ ಕೊನೆಯಲ್ಲಿ ಲಾಂಚ್ ಆದ ದೊಡ್ಡ ಒಂದು ನ್ಯೂಸ್ ಏನಪ್ಪಾ ಅಂತಂದ್ರೆ ಜಿಯೋ ಕ್ರಿಕೆಟ್ ಪ್ಲೇ ನಲ್ಲಿ ನಿಮಗೆ ಹೇಗೆ ಆಡ್ಬೇಕಂತ ಗೊತ್ತಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಆಡ್ಬೇಕಂತ ತಿಳಿಸ್ಕೊಟ್ಟಿದ್ದೇನೆ. ಆದ್ರೆ ಅದರಲ್ಲಿ ಪ್ರೈಸಸ್ ಏನೆಲ್ಲ ಸಿಗುತ್ತದೆ ಅಂತ ನಿಮಗೆ ಗೊತ್ತೇ ಇದ್ದಿಲ್ಲ. ಈಗ ಜಿಯೋ ಅದನ್ನ ಲಾಂಚ್ ಮಾಡಿದೆ. ನಿಮಗೆ ಯಾವ ಸ್ಥಾನದಲ್ಲಿ ಬಂದ್ರೆ ಏನೇನೆಲ್ಲ ಪ್ರೈಸ್ಗಳು ಸಿಗ್ತಾ ಇದಾವೆ ಅವನ್ನೆಲ್ಲ ಹೇಳ್ತಾ ಇದ್ದೀನಿ ನೋಡಿ. ಜಿಯೋ ಕ್ರಿಕೆಟ್ ಪ್ಲೇ ನಲ್ಲಿ ನಿಮಗೆ ಫಸ್ಟ್ ಪ್ರೈಸ್ ಬಂತಂದ್ರೆ ನಿಮಗೆ 50 ಲಕ್ಷದ ಒಂದು ಫ್ಲಾಟ್ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಎರಡನೇ ಒಂದು ಸ್ಥಾನ ಬಂದ್ರೆ ನಿಮಗೆ ಒಂದು ಮ್ಯಾಚ್ ನಲ್ಲಿ ನಿಮಗೆ ಟಾಸ್ ಮಾಡುವ ಒಂದು ಅವಕಾಶ ಸಿಗುತ್ತೆ. ಅಂದ್ರೆ ಈಗ 2 ಮ್ಯಾಚ್ ನಡುವೆ ಒಂದು ಟಾಸ್ ಮಾಡುವ ನಿಮಗೆ ಒಂದು ಅವಕಾಶ ಸಿಗುತ್ತೆ.
ಮತ್ತು 3ನೇ ಸ್ಥಾನಕ್ಕೆ ಬಂದರೆ ನಿಮ್ಮ ಒಂದು ಕುಟುಂಬದಲ್ಲಿ 4 ಕಪಲ್ಸ್ ಇದ್ರೆ ಅವರಿಗೆ ಥೈಲ್ಯಾಂಡ್ಗೆ ಟ್ರಿಪ್ ಹೋಗೋಕ್ಕೆ ಟಿಕೆಟ್ಸ್ನ ಕೊಡ್ತಾರೆ. ಮತ್ತು 4ನೇ ಒಂದು ಸ್ಥಾನಕ್ಕೆ ಬಂದರೆ ನೀವು IPL ಮ್ಯಾಚನ್ನ ಲೈವ್ ಅಲ್ಲಿ ಸ್ಟೇಡಿಯಂನಲ್ಲಿ ಕುಂತು ನೋಡ್ಬೋದು, ಅದಕ್ಕೆ ಟಿಕೆಟ್ಸ್ಗಳನ್ನು ಕೊಡ್ತಾರೆ 4ನೇ ಸ್ಥಾನಕ್ಕೆ ಬಂದರೆ. ಮತ್ತು 5ನೇ ಸ್ಥಾನಕ್ಕೆ ಬಂದರೆ ನಿಮಗೆ 1 ವರ್ಷ ಮೂವಿ ಟಿಕೆಟ್ಸ್ನ ಫ್ರೀಯಾಗಿ ಕೊಡ್ತಾರೆ. ಬುಕ್ ಮೈ ಶೋನಲ್ಲಿ ನೀವು ಟಿಕೆಟ್ ಬುಕ್ ಮಾಡಿದರೆ ನಿಮ್ಮ ಒಂದು ನಂಬರ್ಗೆ 1 ವರ್ಷದ ತನಕ ಬುಕ್ ಮೈ ಶೋನಲ್ಲಿ ಯಾವುದೇ ಮೂವಿಗಳನ್ನು ನೀವು ಫ್ರೀಯಾಗಿ ನೋಡ್ಬೋದು. ಮತ್ತು 6ನೇ ಸ್ಥಾನಕ್ಕೆ ಬಂದರೆ ನಿಮಗೆ 1 ಲಕ್ಷದ ವೌಚರ್ಗಳನ್ನು ಕೊಡ್ತಾ ಬರ್ತಾನೆ. ಈ ವೌಚರ್ಗಳಿಂದ ನೀವು ಏನು ಮಾಡ್ಬೇಕಪ್ಪ ಅಂತಂದರೆ ನೀವು ಮಿತ್ರ ಅಥವಾ ಜಾಗಿ ಈ ರೀತಿಯಾಗಿ ಹಲವಾರು ಒಂದು ಆನ್ಲೈನ್ ಶಾಪಿಂಗ್ನಲ್ಲಿ ನೀವು ಈ ಒಂದು ವೌಚರ್ನ ಬಳಸಿ ಶಾಪಿಂಗ್ ಕೂಡ ಮಾಡ್ಬೋದು. ಈ ರೀತಿಯಲ್ಲಿ 1 ಲಕ್ಷದ ಈ ವೌಚರ್ಗಳನ್ನು ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಮತ್ತು 7ನೇ ಸ್ಥಾನಕ್ಕೆ ಬಂದರೆ ನಿಮಗೆ ಸ್ವಲ್ಪ ಹಣವನ್ನು ಕೊಡ್ತಾರೆ. ಹಣ ಎಷ್ಟು ಕೊಡ್ತಾರೆ ಅಂತ ಅವ್ರು ಹೇಳಿಲ್ಲ, ಆದರೆ ಹಣ ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತು ಕೊನೆಯ ಒಂದು ಸ್ಥಾನಕ್ಕೆ ಬಂದರೆ ನಿಮಗೆ ಫ್ರೀ ರೀಚಾರ್ಜ್ ಫಾರ್ ಇಯರ್ ಈ ರೀತಿಯ ಒಂದು ಆಫರ್ಗಳನ್ನು ಕೊಡ್ತಾ ಇದ್ದಾನೆ. ಒಂದು ವೇಳೆ ನಿಮಗೆ ಕ್ರಿಕೆಟ್ ಬಗ್ಗೆ ಸ್ವಲ್ಪನಾದರೂ ನಾಲೆಜ್ ಇದ್ದರೆ ನೀವು ಜಿಯೋ ಕ್ರಿಕೆಟ್ ಪ್ಲೇನಲ್ಲಿ ಭಾಗವಹಿಸಿ ಮತ್ತು ಈ ಒಂದು ಆಫರ್ನ ಕೈ ಬಿಡದ ಹಾಗೆ ನೋಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಿದ್ದೀನಿ. ಇವತ್ತು ಇಷ್ಟೇ ಫ್ರೆಂಡ್ಸ್, ನಾನು ಅನ್ಕೊಂತೀನಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಂತಹ ಒಳ್ಳೆಯ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಈ ನ್ಯೂಸ್ಗಳ ಬಗ್ಗೆ ಗೊತ್ತಿಲ್ಲಪ್ಪ ಅಂತಂದರೆ ಅವರು ಇದರ ಬಗ್ಗೆ ತಿಳ್ಕೊತಾರೆ, ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಇಂತಹ ಒಳ್ಳೆಯ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಹೈಂಡ್ ದ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದರ ಮುಖಾಂತರ ನೀವು ನಮ್ಮನ್ನ ಫಾಲೋ ಮಾಡಬಹುದು. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.